ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಒಂದು ಬಂಪರ್ ಬಹುಮಾನವನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರಿಗೆ ಅಂತ ಕೇಳ್ತೀರಾ? ಸ್ವಂತ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ಬಹುಮಾನ ಕೊಟ್ಟಿದೆ ಸ್ನೇಹಿತರೆ. ನಿಮಗೆ 10 ಲಕ್ಷ ತನಕನೂ ಬಡ್ಡಿ ರಹಿತ ಮತ್ತು ಯಾವುದೇ ಡಾಕ್ಯುಮೆಂಟ್ಗಳು ಇಲ್ಲದೆ ಒಂದು ಸಾಲ ಸೌಲಭ್ಯವನ್ನು ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಕೊಡ್ತಿದ್ದಾರೆ ಸ್ನೇಹಿತರೆ. ಹೇಗೆ ಇದನ್ನ ಕೊಡ್ತಿದ್ದಾರೆ ಮತ್ತು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಮತ್ತು ಎಂಡ್ ತನಕ ದಯವಿಟ್ಟು ನೋಡಿ. ಎಲ್ಲ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದೊಂದು ಲೋನ್ ಸ್ಕೀಮ್ ಸ್ನೇಹಿತರೆ. ನರೇಂದ್ರ ಮೋದಿಯವರು ಯಾರು ಸ್ವಂತ ವ್ಯಾಪಾರ ಮಾಡ್ತಾರೋ ಅಥವಾ ಯಾರು ಚಿಕ್ಕ ವ್ಯಾಪಾರಗಳನ್ನು ಮಾಡ್ತಾರೋ ಅವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಒಂದು ಬಿಟ್ಟಿರೋಂಥ ಈ ಯೋಜನೆ ಮುದ್ರಾ ಯೋಜನೆ ಅಂತ ನಾವು ಕರಿತೀವಿ ಸ್ನೇಹಿತರೆ. ಈ ಮುದ್ರಾ ಯೋಜನೆಯಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಇದು ಯಾರು ಅರ್ಹರು ಅಂತ ನೀವು ಕೇಳೋದಾದರೆ, ಯಾರು ತನ್ನ ಸ್ವಂತ ವ್ಯಾಪಾರ ಮಾಡಲಿಕ್ಕೆ ಇಚ್ಛಿಸ್ತಾರೋ, ಅಂದರೆ ಸ್ನೇಹಿತರೆ ಅದು ತುಂಬ ಚಿಕ್ಕದ ವ್ಯಾಪಾರ ಆಗಿರಬೇಕು. ಮೋರ್ ದೆನ್ 10 ಲ್ಯಾಕ್ಕಿಂತ ಜಾಸ್ತಿ ಇರಬಾರ್ದು. ಅದು ಚಿಕ್ಕದ ಅಂತ ಆಗಿರೋವಂಥ ವ್ಯಾಪಾರ ಮಾಡಲಿಕ್ಕೆ, ಮತ್ತು ಯಾರು ಇವಾಗಲೇ ಒಂದು ಸಣ್ಣ ಅಂಗಡಿನ ಓಪನ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ಇರೋರಿಗೆ ಸಾಲದ ಸೌಲಭ್ಯಕ್ಕೆ ಅರ್ಹರು ಸ್ನೇಹಿತರೆ. ಸರಿ, ಇವಾಗ ಯಾರು ಅರ್ಹರು ಈ ಸಾಲ ಸೌಲಭ್ಯಕ್ಕೆ ಅಂತ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಸ್ನೇಹಿತರೆ, ಈ ಸಾಲ ಸೌಲಭ್ಯದಲ್ಲಿ ಎಷ್ಟು ರೀತಿಯ ಸಾಲ ಸೌಲಭ್ಯಗಳು ಇವೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಫಸ್ಟ್ನೇದು ಒಂದು ಶಿಶು ಸೌಲಭ್ಯ ಅಂತ ಇದೆ ಸ್ನೇಹಿತರೆ. ಶಿಶು ಸೌಲಭ್ಯ ಅಂದರೆ ಕೇವಲ 50,000 ತನಕ ಮಾತ್ರ ನಿಮಗೆ ಈ ಸಾಲ ಸೌಲಭ್ಯ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟು ಎರಡನೇ ವಿಧ ಬಂದು ಕಿಶೋರ ಸಾಲ ಅಂತಿದೆ ಸ್ನೇಹಿತರೆ. ಕಿಶೋರ ಸಾಲದಲ್ಲಿ 50,000ದಿಂದ ಹಿಡಿದು 5 ಲಕ್ಷದವರೆಗೂ ಕೂಡ ನಿಮಗೆ ಇಲ್ಲಿ ಸಾಲ ಸಿಗುವಂಥದ್ದು ಸ್ನೇಹಿತರೆ. ನೆಕ್ಸ್ಟು ಮೂರನೇದು ಬಂದು ತರುಣ ಸಾಲ ಅಂತಿದೆ ಸ್ನೇಹಿತರೆ. ತರುಣ ಸಾಲದಲ್ಲಿ ನಿಮಗೆ ಬಂದು 5 ಲಕ್ಷದಿಂದ 10 ಲಕ್ಷದವರೆಗೆ ನಿಮಗೆ ಸಾಲ ಸಿಗುವಂಥದ್ದು ಸ್ನೇಹಿತರೆ. ಈಗಾಗಲೇ ನಿಮ್ಗೆ ಗೊತ್ತಾಯಿತು ಎಷ್ಟು ಥರದ ಒಂದು ಸಾಲನ ನಾವು ಈ ಮುದ್ರಾ ಯೋಜನೆಯಲ್ಲಿ ಪಡೆದುಕೊಳ್ತೀವಿ ಅಂತ. 3 ಥರದ ಸಾಲ ಸೌಲಭ್ಯಗಳಿದೆ. ಈ ಮೂರು ಥರದ ಸಾಲ ಸೌಲಭ್ಯಗಳಲ್ಲಿ ನಿಮಗೆ ಯಾವುದು ಅರ್ಹತೆ ಇದೆಯೋ ಅದನ್ನು ವೆಬ್ಸೈಟು ಚೆಕ್ ಮಾಡಿ ನಿಮಗೆ ಕೊಡುವಂಥದ್ದು ಸ್ನೇಹಿತರೆ. ಇವಾಗ ನಮಗೆ ಕಾಡುವಂಥ ಪ್ರಶ್ನೆ, ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಈ ಸಾಲದ ಸೌಲಭ್ಯವನ್ನು ನಾವು ಹೇಗೆ ಪಡೆದುಕೊಳ್ಬೇಕು ಅನ್ನೋದು ನಮ್ಮ ತಲೆಗೆ ಬರುತ್ತೆ ಸ್ನೇಹಿತರೆ. ಆದ್ದರಿಂದ ಇದು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ನೀವು ನೋಡ್ಬೋದು, ನಾನು ಪಿನ್ ಟು ಪಿನ್ ಡೀಟೇಲ್ಸ್ನ ನನ್ನ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ನೀವು ಬರುತ್ತೆ, ನೀವು ನೋಡ್ತಾ ಹೋಗಿ. ಎಲ್ಲೂ ಮಿಸ್ ಮಾಡಬೇಡಿ, ಯಾಕಂದರೆ 1 ಪಾಯಿಂಟ್ ಕೂಡ ನೀವು ಮಿಸ್ ಮಾಡಿದ್ರೆ ಅರ್ಥ ಆಗಲ್ಲ, ಆಮೇಲೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಸ್ನೇಹಿತರೆ. ನೆಕ್ಸ್ಟು ಈ ವಿಡಿಯೋನ ಎಷ್ಟೋ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸ್ನೇಹಿತರೆ, ಒಂದು ವಿಡಿಯೋ ಮಾಡೋಕ್ಕೆ ನಮಗೆ 2 ಗಂಟೆ 3 ಗಂಟೆಗಳ ಕಾಲ ತಗೊಳುತ್ತೆ. ಪ್ಲೀಸ್ ನಿಮ್ಮದು ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ನಾವು ಒಂದು ನನ್ನ ಸ್ಕ್ರೀನ್ ಲ್ಯಾಪ್ಟಾಪಲ್ಲಿ ಬರುತ್ತೆ, ಅದು ಪಿನ್ ಟು ಪಿನ್ ನೋಡ್ತಾ ಹೋಗೋಣ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರ್ಬೋದು, ಫಸ್ಟು ಗೂಗಲ್ಗೆ ಬಂದು ಅಲ್ಲಿ ಮುದ್ರಾ ಲೋನ್ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ ನಂತರ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಮುದ್ರಾದು. ನಂತರ ಅಲ್ಲಿ ಕ್ಲಿಕ್ ಮಾಡಿಕೊಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಒಂದಾದರೂ ಯಾವ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇದು ಸ್ನೇಹಿತರೆ ಒಂದು ಮುದ್ರಾ ಯೋಜನೆದ ಅಫಿಷಿಯಲ್ ಪೇಜು ಸ್ನೇಹಿತರೆ. ಇವಾಗ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಮಗೆ ಕ್ವಿಕ್ ಲಿಂಕ್ಸು, PMF ರಿಪೋರ್ಟ್ಸು, ಡಾಕ್ಯುಮೆಂಟ್ಸು, ಇವೆಂಟ್ ಗ್ಯಾಲರಿ, ಈ ಥರ ಹಲವಾರು ಇರೋ ಒಂದು ಮೆನು ಕಾಣಿಸುತ್ತೆ ಸ್ನೇಹಿತರೆ. ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಕೆಳಗಡೆ ನಾವು ಸ್ಕ್ರೋಲ್ ಮಾಡ್ತಾ ಹೋದರೆ, ನಾನು ಮುಂಚೆ ಹೇಳಿದ್ನಲ್ಲ ಸ್ನೇಹಿತರೆ ನಿಮಗೆ, ಶಿಶು ಲೋನು, ಕಿಶೋರ್ ಲೋನು, ತರುಣ್ ಲೋನು, ಅಲ್ಲೂ ಲಿಮಿಟ್ ಎಲ್ಲ ಅಲ್ಲೇ ಹಾಕಿದ್ದೇನೆ ನೋಡಿ ಸ್ನೇಹಿತರೆ. ಶಿಶುಲಿ 50,000, ಕಿಶೋರಲ್ಲಿ 50,000ದಿಂದ 5 ಲಕ್ಷ, ತರುಣಲ್ಲಿ 5 ಲಕ್ಷದಿಂದ 10 ಲಕ್ಷ. ನೋಡಿ ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಅದಕ್ಕೆ ನಾನು ಶಿಶುಗೆ ಕ್ಲಿಕ್ ಮಾಡಿಕೊಂಡೆ. ಇಲ್ಲಿ ಒಂದು ಫಾರ್ಮ್ ಬರ್ತಾ ಇದೆ, ಅಪ್ಲಿಕೇಶನ್ ಫಾರ್ಮು. ಶಿಶುಗೆ ಡೌನ್ಲೋಡ್ ಮಾಡಿಕೊಂಡೆ ಸ್ನೇಹಿತರೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಲೋಡ್ ಆಗ್ತೈತೆ ಸ್ನೇಹಿತರೆ, ವೇಟ್ ಮಾಡೋಣ.
ಬಂತು ನೋಡಿ ಸ್ನೇಹಿತರೆ. ಇವಾಗ ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನೋಡಿ ಸ್ನೇಹಿತರೆ, ನಿಮ್ಮ ಹೆಸರು ಆಮೇಲೆ ನಿಮ್ಮ ಅಡ್ರೆಸ್ಸು, ಆಮೇಲೆ ಸರ್ಟಿಫಿಕೇಟ್ಸು, ಈ ಎಲ್ಲ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸು ಇವೆಲ್ಲ ಕೊಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲ ಡಾಕ್ಯುಮೆಂಟ್ಗಳು ಎಲ್ಲ ಕೇರ್ಫುಲ್ಲಾಗಿ ನೋಡಿ ನಾವು ಓದ್ಬಿಟ್ಟು ಏನು ಅಲ್ಲಿ ಫಿಲ್ ಮಾಡಬೇಕು ಅಂತ ಕೇರ್ಫುಲ್ಲಾಗಿ ನಾವು ಎಲ್ಲ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರ ನೋಡೋಣ ಹಂಗೆ ಏನು ಬರುತ್ತೆ ನೋಡಿ ಸ್ನೇಹಿತರೆ. ಇಷ್ಟು ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ನೀವು ಅದನ್ನು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಎಲ್ಲಿ ಅಂದರೆ ಇವಾಗ ಮುದ್ರಲ್ಲಿ ಒಂದು ಆಫೀಸ್ ಇರುತ್ತೆ. ಆ ಆಫೀಸಿಗೆ ಹೋಗ್ಬಿಟ್ಟು ನೀವು ಈ ಅಪ್ಲಿಕೇಶನ್ ಫಾರ್ಮ್ ಫುಲ್ ಮಾಡಿ ನೀವು ಒಂದು ಅಪ್ಲಿಕೇಶನ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ.